ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತಾಃ ಎಂಬುದು ಬಲವಾದ ನಂಬಿಕೆ. ಶ್ರೀಕೃಷ್ಣನೇ ಇದನ್ನು ಜಗತ್ತಿಗೆ ಸಾರಿದ ಧರ್ಮ ಸಂದೇಶ. ಹಾಗೆಯೇ ದೇವಾಲಯಗಳು ಕೂಡ ನಮ್ಮ ಸಮಾಜದ ಧರ್ಮ ಸಂರಕ್ಷಣೆ ಮಾಡುವ ಪ್ರಮುಖ ಕೇಂದ್ರಗಳು. ಇಲ್ಲಿ ದೇವರ ಮತ್ತು ಭಕ್ತರ ನಡುವೆ ಭಕ್ತಿಯ ಅವಿನಾಭಾವ ಸಂಬಂಧವಿದೆ. ಭಕ್ತರು ದೇವಾಲಯವನ್ನು ಶ್ರದ್ಧಾ ಭಕ್ತಿಯ ಕೇಂದ್ರಗಳನ್ನಾಗಿ ಮಾಡಿದರೆ ದೇವರು ಭಕ್ತರ ಜೀವನೋಲ್ಲಾಸದ ಸನ್ಮಂಗಳವನ್ನು ಮಾಡಿ ಹರಸುವ ಘನವಾದ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ಇದಕ್ಕೆ ಉದಾಹರಣೆ ಎಂಬಂತೆ ನಮ್ಮ ಮಂಗಳೂರಿನ ಊರ್ವ ಸ್ಟೋರಿನ ಶ್ರೀ ಮಹಾಗಣಪತಿಯು ಭಕ್ತರಾಧೀನನಾಗಿದ್ದಾನೆ. ತನಗೆ ಬೇಕಾದ ಎಲ್ಲ ವೈಭವಗಳನ್ನು ಭಕ್ತರ ಮುಖೇನ ಮಾಡಿಸಿಕೊಳ್ಳುತ್ತಿದ್ದಾನೆ. ಬಹಳ ಸಣ್ಣ ರೂಪದಲ್ಲಿ ಮಕ್ಕಳಾಟವೋ ಎಂಬಂತೆ ಮೂರ್ತ ರೂಪುಗೊಂಡ ಈ ದೇವಾಲಯವು ಅತ್ಯಲ್ಪ ಅವಧಿಯಲ್ಲಿ ಪವಾಡ ಸದೃಶವಾಗಿ ಬೆಳೆದು ನಗರದಲ್ಲಿ ಪ್ರಸಿದ್ಧಿಯಾಗಿದೆ ಎಂದರೆ ದೇವರ ಶಕ್ತಿ ಹಾಗೂ ಭಕ್ತರ ಭಕ್ತಿ ನಿಮಗೆ ಅರಿವಾಗಿರಬಹುದು. ಊರ್ವ ಸ್ಟೋರ್ ಮಹಾಗಣಪತಿ ದೇವಾಲಯದ ಗಣೇಶನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು. ಎರಡೆರಡು ಬ್ರಹ್ಮ ಕಲಶಗಳು, ಹಲವಾರು ಅಪೂರ್ವ ಪೂಜೆಗಳು, ಉತ್ಸವ, ಜಾತ್ರೆ ಎಲ್ಲವೂ ಇಲ್ಲಿಯ ವಿಶೇಷವೇ. ದೊಡ್ಡ ದೊಡ್ಡ ದೇವಾಲಯಗಳಂತೆ ಬ್ರಹ್ಮರಥ ಮಾಡಿಸಿ ರಥೋತ್ಸವ ಮಾಡಬೇಕೆಂಬ ಭಕ್ತರ ಮನದಾಸೆಯನ್ನು ಬಹಳ ಬೇಗ ಈಡೇರಿಸಿ ನಂಬಲ ಸಾಧ್ಯ ರೀತಿಯಲ್ಲಿ ನಮ್ಮ ಗಣಪತಿ ಭಕ್ತರ ಸೇವೆಯನ್ನು ಸ್ವೀಕರಿಸಿದ್ದಾನೆ. ತಮ್ಮ ಮನದಿಷ್ಟವನ್ನು ಭಕ್ತರು ಗಣಪನಿಗೆ ನಾನಾ ರೀತಿಯಲ್ಲಿ ನಾನಾ ರೂಪದಲ್ಲಿ ಅರ್ಪಣೆ ಮಾಡಿದ್ದಾರೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ವಂದನೆಗಳು. ತನ್ನ ಭಕ್ತನಿಂದ ಪುಷ್ಪಕರಥವನ್ನು ಸ್ವೀಕರಿಸಿ ತನ್ಮೂಲಕ ತನ್ನ ಸಕಲ ಭಕ್ತರಿಗಾಗಿ ಅಂಗಣ ಬಂಡಿ ಉತ್ಸವವನ್ನು ಮಾಡಿಸಿ ಭಕ್ತಿ ಆನಂದ ಸಂಭ್ರಮದ ಮಹಾಪೂರವನ್ನೇ ಸೃಷ್ಟಿಸಿದ ಒಂದು ಪ್ರಸಂಗವನ್ನು ನನ್ನ ವೀಕ್ಷಕರೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ವಿಡಿಯೋ ಮಾಡಿದ್ದೇನೆ. ಬೈಲಮೂಡುಕೆರೆ ಶ್ರೀ ಎಂ ಸತೀಶ್ ಆಳ್ವರವರು ಮತ್ತು ಬೈಲಮೂಡುಕೆರೆ ಕುಟುಂಬದವರು ನಮ್ಮ ಮಹಾಗಣಪತಿಗೆ ಸುಂದರವಾದ ಪುಷ್ಪಕರಥವನ್ನು ನೀಡಿ ಸೇವೆಗೈದಿದ್ದಾರೆ. ಮೂಡಾರೆ ಸತೀಶ್ ಆಳ್ವರವರು ಗಣಪತಿ ದೇವರ ಭಕ್ತರು, ಸರಳ ಸಜ್ಜನಿಕೆಯ ವ್ಯಕ್ತಿ. ದೇವರು ಧರ್ಮ ಎಂದರೆ ಬಹಳ ಭಕ್ತಿ, ಹಿರಿಯರಲ್ಲಿ ಗೌರವ, ಗೆಳೆಯರೊಂದಿಗೆ ಸಮಾಜ ಕಲ್ಯಾಣಮುಖಿ ಕಾರ್ಯಕ್ರಮ, ಕುಟುಂಬದ ಬಗ್ಗೆ ಒಲವು, ಎಲ್ಲರನ್ನೂ ಪ್ರೀತಿಯಿಂದ ಒಗ್ಗೂಡಿಸುವ ಮುಂದಾಳುತನದ ಕಲೆ ಇವರಿಗೆ ಜನ್ಮಜಾತವಾಗಿ ಬಂದಿದೆ. ಹೊಗಳಿಕೆ, ಸನ್ಮಾನವನ್ನು ಎಂದೂ ಬಯಸದ ಸಜ್ಜನರು, ಸಮಸ್ಯೆಯಲ್ಲಿರುವವರಿಗೆ ಸದಾ ಸಹಾಯ ಹಸ್ತವನ್ನು ನೀಡುವ ಉದಾರ ಗುಣಗಳನ್ನು ಹೊಂದಿದ ಶ್ರೀ ಮೂಡಾರೆ ಸತೀಶ್ ಆಳ್ವರಿಂದ ನಮ್ಮ ಗಣಪತಿಯು ಪುಷ್ಪಕರಥವನ್ನು ಸೇವೆಯ ರೂಪದಲ್ಲಿ ಪಡೆದುಕೊಂಡಿದ್ದು ಒಂದು ಆನಂದದ ಅನುಭವವೇ ಸರಿ. ಇದರೊಂದಿಗೆ ರಥ ಸಮರ್ಪಣೆಯ ಧಾರ್ಮಿಕ ಕಾರ್ಯಕ್ರಮಗಳು, 108 ತೆಂಗಿನಕಾಯಿ, ಕಬ್ಬು, ಕದಳಿ, ಅಪ್ಪ, ವಡೆ, ಮೋದಕ, 1 ಮುಡಿ ಅಕ್ಕಿಯಿಂದ ಮಾಡಿದ ದೋಸೆ, ಮೂಡೆ, ವೀಳ್ಯ, ಪಿಂಗಾರಗಳನ್ನಿಟ್ಟು 108 ಅಗೆಲುಗಳನ್ನು ಬಡಿಸಿ ತುಪ್ಪದ ನೀಲಾಂಜನ ದೀಪಗಳನ್ನು ಬೆಳಗಿಸಿ ನೈವೇದ್ಯ ಮಾಡಿದ ಮಹಾರಂಗಪೂಜೆ. ಇಂತಹ ರಂಗಪೂಜೆ ನೋಡಲು ಸಿಗುವುದು ಬಲೂ ಅಪರೂಪ. ತುಪ್ಪದ ದೀಪಗಳಿಂದ ದೇವಾಲಯವಿಡೀ ಘಮಘಮಿಸಿ ಕಂಗೊಳಿಸುವ ಮಹಾರಂಗಪೂಜೆಯನ್ನು ಗಣಪತಿ ದೇವರು ಸ್ವೀಕರಿಸಿದ ಚಲುವನ್ನು ನೋಡಲು 100 ಕಣ್ಣುಗಳೂ ಸಾಲವು. ರಥವನ್ನು ಬಹಳ ಸುಂದರವಾಗಿ ಅತಿ ಶೀಘ್ರದಲ್ಲಿ ಕಲಾತ್ಮಕವಾಗಿ ನಿರ್ಮಾಣ ಮಾಡಿದವರು ಉಡುಪಿ ಚಿಟ್ಪಾಡಿಯ ರಥಶಿಲ್ಪಿ ಶ್ರೀ ನಾರಾಯಣ ಆಚಾರಿ ಮತ್ತು ಅವರ ಸುಪುತ್ರ ಶ್ರೀ ಮುರಳೀಧರ ಆಚಾರ್ಯವರು. ರಥದ ದಾರು ಪೂಜೆಯಿಂದ ಹಿಡಿದು ರಥ ದೇವರಿಗೆ ಸಮರ್ಪಣೆಯಾಗಿ ದೇವರು ರಥದಲ್ಲಿ ಕುಳಿತು ಅಂಗಣ ಬಂಡಿ ಉತ್ಸವ ಆಗುವವರೆಗಿನ ಎಲ್ಲ ಸಣ್ಣ ಸಣ್ಣ ಚಿತ್ರಣವನ್ನು ತೋರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ರಥವು ಶಿಲ್ಪಿಯ ಕೈಗಳಿಂದ ದೇವಸ್ಥಾನಕ್ಕೆ ಹಸ್ತಾಂತರ ಆಗುವವರೆಗೆ ಹಲವಾರು ಧಾರ್ಮಿಕ ವಿಧಿಗಳಿವೆ.
ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ತೋರಿಸುವ ಉದ್ದೇಶ ಒಂದು, ರಥ ದೇವರಿಗೆ ಒಪ್ಪಿಸಿಕೊಡುವಾಗ ಏನೆಲ್ಲ ವಿಧಿವಿಧಾನಗಳಿವೆ ಎಂದು ತಿಳಿಸಲೆಂದೇ ಈ ವಿಡಿಯೋ ಮಾಡಿದ್ದೇನೆ. ಇದರಲ್ಲಿ ರಥದ ಶಿಲ್ಪಗಳಿಂದ ರಥಕ್ಕೆ ಪೂಜೆ ಮಾಡಿ ರಥದ ಭೂಸ್ಪರ್ಶ ಮಾಡಿ ಒಪ್ಪಿಸಿಕೊಡುವ ಕ್ರಮ, ಚಿತ್ಪಾಡಿಯಿಂದ ಮಂಗಳೂರಿನ ಮಣ್ಣಗುಡ್ಡೆಗೆ ಬಂದು ಅಲ್ಲಿಂದ ಮುಂದೆ ಊರ್ವ ಗಣಪತಿ ದೇಗುಲಕ್ಕೆ ಮೆರವಣಿಗೆ, ಮಣ್ಣಗುಡ್ಡೆಯ ಗುರ್ಜಿಯಲ್ಲಿ ಧಾರ್ಮಿಕ ಸಭೆ, ಗುರುಪುರದ ವಜ್ರದೇಹಿ ಮಠದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು, ಕಟೀಲು ಅನಂತ ಪದ್ಮನಾಭ ಅಸ್ರಣ್ಣನವರು ಹಾಗೂ ಸ್ಥಳೀಯ ಹಿರಿಯ ಗಣ್ಯರಿಂದ ಶುಭಾಶೀರ್ವಾದ, ಶುಭ ಹಾರೈಕೆಗಳು. ಮಣ್ಣಗುಡ್ಡ ಗುರ್ಜಿ ಮಹಿಳಾ ಭಜನಾ ಮಂಡಳಿಯ ಭಜನಾ ಕಾರ್ಯಕ್ರಮ, ಗುರ್ಜಿ ಸೇವಾ ಸಮಿತಿಯವರ ಆತ್ಮೀಯ ಆತಿಥ್ಯ ಸಹಕಾರದ ನಂತರ ಪುಷ್ಪಕ ರಥದ ವೈಭವದ ಬಲು ಸುಂದರ ಮೆರವಣಿಗೆ ನಡೆಯಿತು. ಪುಷ್ಪಕ ರಥವನ್ನು ಸಮರ್ಪಣೆ ಮಾಡುವುದು ದೇವಸ್ಥಾನದಲ್ಲಿ ಶ್ರೀ ಜಾತ್ರೆಯ ಸಂಭ್ರಮ, ದೇವತಾ ಪ್ರಾರ್ಥನೆ, ತೋರಣ ಮುಹೂರ್ತ, ನೂತನ ರಥದ ವಾಸ್ತುಸಿದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತುಪೂಜೆ, ವಾಸ್ತುಬಲಿ, ರಥಕಲಶಾಭಿಷೇಕ, ರಥಬಲಿ ಮೊದಲಾದ ಹಲವಾರು ಹೋಮಗಳು, ರಥಶುದ್ಧಿಗಾಗಿ ಅಧಿವಾಸ ಹೋಮ, 12 ಕಾಯಿಯ ಗಣಹೋಮ, ಗಣಪತಿ ಮತ್ತು ಸಪರಿವಾರ ದೇವರಿಗೆ ಕಲಶಾಭಿಷೇಕ, ಅಭಿಜಿನ್ ಮುಹೂರ್ತದಲ್ಲಿ ರಥವನ್ನು ದೇವರಿಗೆ ಸಮರ್ಪಣೆ, ಮತ್ತೆ ಮಹಾಪೂಜೆ ಇದೆಲ್ಲವೂ ನಡೆಯಿತು. ನೂರೆಂಟು ಕಾಯಿಯ ಮಹಾರಂಗ ಪೂಜೆ, ದೇವರನ್ನು ಉತ್ಸವ ಬಲಿಯಲ್ಲಿ ಕೊಂಡು ಹೋಗಿ ರಥದ ಮೇಲೆ ಕೂರಿಸಿ ಅಂಗಣ ಬಂಡಿ ಉತ್ಸವ ಎಲ್ಲದರಲ್ಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರ ಪಾಲ್ಗೊಳ್ಳುವಿಕೆ, ಜನರ ಆನಂದ ಸಂಭ್ರಮ ಹೇಳತೀರದಷ್ಟು. ಪುಷ್ಪಕ ರಥದಲ್ಲಿ ಕುಳಿತ ದೇವರನ್ನು ಕಂಡು ಧನ್ಯತಾಭಾವ, ನಂತರ ಮಹಾ ಅನ್ನ ಸಂತರ್ಪಣೆ ಪ್ರಸಾದ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯಿತು. ಈ ಜಾತ್ರೆಯ ಯಶಸ್ಸಿಗೆ ಎಲ್ಲರನ್ನೂ ಗಣಪತಿ ಸೇರಿಸಿಕೊಂಡಿದ್ದಾನೆ. ಜಾತ್ರೆಯ ದಿವ್ಯತೆ ಎಲ್ಲವನ್ನೂ ತೋರಿಸುವುದು ಕಷ್ಟ ಸಾಧ್ಯವಾದ ಕಾರಣ ಪುಷ್ಪಕ ರಥ ಮತ್ತು ಧಾರ್ಮಿಕ ವಿಧಿ ಅಷ್ಟಕ್ಕೆ ಸೀಮಿತಗೊಳಿಸಿದ್ದೇನೆ. ದೇವರ ತೀರ್ಥದ ರೂಪದಲ್ಲಿ ತೋರಿಸಿದ್ದೇನೆ. ಇಲ್ಲಿ ಯಾವುದನ್ನೂ ವೈಭವೀಕರಿಸಲಿಲ್ಲ, ಯಥಾ ಚಿತ್ರಣವನ್ನೇ ನೀಡಿದ್ದೇನೆ. ಗುಣಕ್ಕೆ ಮತ್ಸರವಿಲ್ಲ. ಸಮಾಜದಲ್ಲಿ ಉತ್ತಮ ಧಾರ್ಮಿಕ ಕೈಂಕರ್ಯಗಳನ್ನು ಮಾಡಿದಾಗ ಅದನ್ನು ಗುರುತಿಸಿ ಅವರ ಭಕ್ತಿಗೆ ಶಕ್ತಿ ತುಂಬಿ ಶುಭಾಶೀರ್ವಾದ ಮಾಡುವುದು ಸಮಾಜದ ಧರ್ಮ. ಸಮಾಜದ ಪರವಾಗಿ ಅವರ ಸೇವೆಯನ್ನು ಮೆಚ್ಚಿ ಶುಭ ಹಾರೈಸಿದ್ದೇನೆ. ಇಂತಹ ಇನ್ನೂ ಅನೇಕ ಧಾರ್ಮಿಕ ಸೇವೆಗಳನ್ನು ಮಹಾಗಣಪತಿ ದೇವರು ತನ್ನ ಎಲ್ಲ ಭಕ್ತರಿಂದ ಸ್ವೀಕರಿಸಲಿ. ಎಲ್ಲರ ಜೀವನವೂ ಮಂಗಳಮಯವಾಗಲಿ. ಭಕ್ತಿಗೆ ಒಲಿಯುವ ನಮ್ಮ ಮಹಾಗಣಪತಿ ದೇವರು ಎಲ್ಲರ ಮನೋಭಿಷ್ಟವನ್ನು ಖಂಡಿತವಾಗಿಯೂ ಈಡೇರಿಸುತ್ತಾನೆ. ಜಗತ್ತಿನಲ್ಲಿ ನಮ್ಮ ಸಂಸ್ಕೃತಿ ಧರ್ಮ ಬೆಳಗಲಿ. ಧರ್ಮ ಎಲ್ಲರನ್ನೂ ರಕ್ಷಿಸಲಿ. ಎಲ್ಲರೂ ಧರ್ಮದ ರಕ್ಷಣೆಗೆ ಬದ್ಧರಾಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ಗಳನ್ನು ತಿಳಿಸಿ.
ಚಾನಲಿಗೆ ಹೊಸಬರಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋ ನೋಡಲು ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೋತ್ಸಾಹಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.